ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನಿಂದ ಕೆಲಸ ಆಗೋವರೆಗೂ ಕಾದಿದ್ದು ಈಗ ಕೈ ಕೊಟ್ಬಿಟ್ಟಿಯಲ್ಲ. ಈಗಲೇ ನಿನ್ನ ಅಹಂಕಾರನೆಲ್ಲ ಮುರಿತೀನಿ. ಸಮಸ್ಯೆ ಇದ್ರೆ ಪರಿಹಾರ ಹುಡ್ಕೋಣ. ಹೀಗೆ ಒಬ್ಬೊಬ್ಬನೇ ನೋವು ತಿಂತಾ ಇದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣೋ. ಅಮ್ಮ, ನೀನು ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬೇಡಮ್ಮ. ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಹಾಗಿದ್ರೆ ಕಣ್ಣಲ್ಲಿ ಯಾಕೆ ನೀರು? ಅಮ್ಮನವ್ರ ಮಂದಿ ಏನ್ ಹೇಳ್ಕೊಂಡು ಅಳ್ತಾ ಇದ್ದೆ? ಓ, ಅದಾ? ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ, ಅದಕ್ಕೋಸ್ಕರ ಏನೆಲ್ಲ ನಾಟಕಗಳು ಆಡ್ತಾ ಇದ್ದಾರೆ ಅಂತ. ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದರು. ಇವತ್ತು ಕಪಾಟಿ ಶಾಸ್ತ್ರಿ ಬಣ್ಣ ಬಯಲು ಮಾಡಲೇಬೇಕು. ಸಾಕು, ಅವ್ರಿಷ್ಟು ದಿನ ನನ್ನ ಕೊಟ್ಟ ಕಾಟಗಳು ಸಹಿಸ್ಕೊಂಡು ಸಾಕು. ಇದನ್ನು ಹೀಗೆ ಬಿಟ್ಟರೆ ನನಗಾದ ಪರಿಸ್ಥಿತಿ ಊರವ್ರೆಲ್ರಿಗೂ ಆಗುತ್ತೆ. ನನ್ನ ಮತ್ತು ನನ್ನ ಸಂಸಾರ ತಂಟೆ ಬರಬಾರ್ದು. ಹಾಗೆ ಮಾಡಬೇಕು. ಶಾಸ್ತ್ರಿಗಳಿಗೆ ತಕ್ಕ ಉತ್ತರ ಕೊಟ್ಟು ಬರ್ತೀನಿ. ಇವತ್ತು ನನ್ನ ಮಗುಗೋಸ್ಕರ ನನ್ನ ಅಪಹರಿಸಿದ್ರು. ನಾಳೆ ಇನ್ಯಾರ್ದೋ ಮಗುಗೋಸ್ಕರ ಅವ್ರು ಕತ್ತಿಸ್ಕೋಕೋ ಹೇಸೋರಲ್ಲ ವಿರೂಪಾಕ್ಷ ಶಾಸ್ತ್ರಿಗಳು. ಇವತ್ತು ಈ ಅನ್ಯಾಯ ಎಲ್ಲ ಕೊನೆ ಆಗಬೇಕು. ಸಾಕು, ಈ ಮುಸ್ಕಿನ ಗುದ್ದಾಟ ಸಾಕು. ಏನಿದು ನೇರ ಹಣಾಹಣಿ. ಶಾಸ್ತ್ರಿಗಳು ಊರಲ್ಲಿ ತಲೆ ಎತ್ಕೊ ತಿರುಗಾಡಬಾರ್ದು. ಹಾಗೆ ಮಾಡಬೇಕು. ಬಂಗಾರಿ ಮಹಾತ್ಮ ವಿರೂಪಾಕ್ಷ ಶಾಸ್ತ್ರಿ, ನನ್ನ ಕಟ್ಟಾಕೋದ್ ನೋಡ್ತೀಯಾ? ನನ್ನೇ ಅಪರಿಸಿ ಕೂಡಾಕಿ ನಮ್ಮನೆಗೆ ನಂದೇ ರೂಪದ ರಾಕ್ಷಸನ ಕಳಿಸ್ತೀರಾ? ಏನ್ ಅನ್ಕೊಂಡಿದ್ದೀರಾ ನೀವು? ನೀವು ಆಡಿದ ಆಟ ನಡೆದಿದ್ದ ದಾರಿನ? ನಮ್ಮಂತವ್ರಿಗೆ ಬೆಲೆನೇ ಇಲ್ವಾ? ಬಡವರು ಅಂದ್ರೆ ಕಾಲ್ ಕಸಕ್ ಸಮಾನ ನೋಡ್ತೀರಲ್ಲ ನೀವು. ಒಬ್ಬ ಮನುಷ್ಯ. ಬಂಗಾರಿ, ನಾಲ್ಗೆ ತುಂಬಾ ಹರಿತ ಆಗ್ತಾ ಇದೆ. ಹುಷಾರ್. ಬಡವ್ರ ಸಂಕಟ ಹೀಗೆ ಹರಿತವಾಗಿರುತ್ತೆ ವಿರೂಪಾಕ್ಷ ಶಾಸ್ತ್ರಿಗಳೇ. ನಾವೇನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಹೀಗೆ ಕಾಡ್ತಿದ್ದೀರಾ? ನನ್ನ ಮತ್ತೆ ಜಾಜಿ ಜೀವ ತಿಂತಿದ್ದೀರಾ. ನಮ್ಮ ಮಗು ತಗೊಂಡು ಏನ್ ಸಾಧಿಸಕ್ ಹೊರಟಿದ್ದೀರಾ ನೀವು? ಅದ್ ಯಾಕಪ್ಪ ಹರ್ತಿ ಚಿತ್ರ ಹಿಂಸೆ ಮಾಡಿದ್ರಿ? ಮಾತಾಡಿ ಶಾಸ್ತ್ರಿಗಳೇ, ಮಾತಾಡಿ. ನಿಮ್ಮಂತ ಮಾಜಲ ಸನ್ಯಾಸಿಗಳನ್ನ ಅಟ್ಟಾಡ್ಸ್ಕೊಂಡು ಹೊಡಿಬೇಕು.
ಯಾಕೆ ಈಗ ಒಂಥರ ಕೂತಿದ್ದಾನೆ? ಇವನ್ ಮನಸ್ಸಿನಲ್ಲಿ ಏನೋ ಭಾವಿಸ್ತಾ ಇದೆ, ಆದ್ರೆ ಅದೇನು ಅಂತ ಅವನು ಹೇಳೋದಿಲ್ಲ. ಮೊದಲಿನಷ್ಟು ಲವಲವಿಕೆನೂ ಇಲ್ಲ, ಎಲ್ಲದಕ್ಕೂ ಭಾವುಕನಾಗ್ತಾನೆ, ಒಂಟಿಯಾಗಿ ಕೂತಿರ್ತಾನೆ. ಏನಾಗಿದೆ ಇವನಿಗೆ? ಖಂಡಿತ ಏನೋ ಮುಚ್ಚಿಡ್ತಾ ಇದ್ದಾನೆ. ಆಗ ಅಷ್ಟು ಪರಿಪರಿಯಾಗಿ ಕೇಳ್ಕೊಂಡೆ ಅದೇನು ಅಂತ, ಆದ್ರೆ ಅವನು ಹೇಳಕ್ಕೆ ತಯಾರಿಲ್ಲ, ಮಾತು ಮರೆಸ್ಬಿಡ್ತಾನೆ. ಇಲ್ಲ, ಇವನ ಹತ್ರ ಇಷ್ಟು ಮೆತ್ತಿ ಕೇಳಿದ್ರೆ ಇವನ್ ಬಾಯಿ ಬಿಡಲ್ಲ, ಬಾಯಿ ಬಿಡಿಸೋ ಥರನೇ ಬಿಡಿಸ್ಬೇಕು. ಮಾಡ್ತೀನಿ. ಶೇಖರಿ, ಶೇಖರಿ, ಶೇಖರಿ! ಏನಿದು ಏನಿದು ಕೈಲಿ ಮಚ್ಚ ಹಿಡ್ಕೊಂಡಿದ್ಯಾ? ನಾನ್ ಬಂದ್ ಕರೆದ್ರು ಗಮನಿಸ್ದಿರಷ್ಟು ಮುಳುಗ್ ಹೋಗಿದೆಯಲ್ಲ, ಏನಂತ ಯೋಚನೆ? ಅಯ್ಯೋ ಅದಿರ್ಲಿ, ಮೊದಲು ಮಚ್ಚು ಕೊಡಿಲಿ ಕೈಗೆ. ಅದನ್ನ ಯಾಕೆ ಹಿಡ್ಕೊಂಡಿದ್ಯಾ? ಸೌದೆ ಕಡಿಯಕ್ಕ ನಾನ್ ಕಡ್ಕೊಡ್ತೀನಿ, ಕೊಡಿಲಿ ಮಚ್ಚು. ನಾನ್ ಕೊಡಲ್ಲ. ಇದೇನಮ್ಮ ಹುಡುಗಾಟ ನೀನು? ಕೊಡಿಲಿ ಮಚ್ಚು. ಶೇಖರಿ, ಈ ನಾಟಕ ಇಲ್ಲ ಸಾಕು. ಅದೇನ್ ನನ್ನಿಂದ ಮುಚ್ಚಿಡ್ತಿದ್ಯಾ ಅದನ್ನ ಹೇಳು. ಮತ್ತೆ ಶುರು ಮಾಡಿದ್ಯಾ ಆಟ? ನಾನು ಆಗ್ಲೇ ಹೇಳಲಿಲ್ವಾ ಏನು ಇಲ್ಲ ಅಂತ? ಹೇಳಿಲ್ಲ ಅಂದ್ರೆ ಏನಮ್ಮ ಮಕ್ಕಳು ಆಟ ತರ ನೀನು? ಬಿಡಮ್ಮ ಬಿಡಮ್ಮ. ನೀವೇನೇನೆಲ್ಲ ಮಾಡಿದ್ರಿ, ಆದ್ರೂ ನಿಮ್ಮನ್ನ ಜನ ನಡೆದಾರೋ ಅಮ್ಮನವರು ಅಂತ ಪೂಜಿಸ್ತಾರಲ್ಲ ಶಾಸ್ತ್ರಿಗಳೇ. ಸುಂದ್ರಿನ ಕೊಂದ್ರಿ, ನನ್ನ ಮದುವೆ ತಡಿಬೇಕು ಅಂತ ಜಾಜಿನ ನಿಮ್ ಮಗನ್ ಕೊಟ್ಟೋಗ್ ನೋಡಿದ್ರಿ, ಚಪ್ಪಲಿ ಕಾಯೋ ಕೆಲಸದಿಂದ ತೆಗೆದಾಕ್ದ್ರಿ. ಈಗ ನಮ್ ಹುಟ್ಟೋ ಮಗು ಮೇಲೆ ಕಣ್ಣ ನಿಮ್ಗೆ? ಇದುವರೆಗೂ ನನಗೆ, ಜಾಜಿಗೆ, ಊರವರಿಗೆ ಮಾಡಿರೋ ಅನ್ಯಾಯಗಳ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ಬಯಲು ಮಾಡ್ತೀನಿ. ನಿಮ್ಮ ಗೋಮುಖ ವ್ಯಾಘ್ರತನಕ್ಕೊಂದು ಪೂರ್ಣ ವಿರಾಮ ಹಾಕ್ತೀನಿ. ನಿಮ್ಮೊಳಗಿನ ಬಣ್ಣನ ಇಡೀ ಚಕ್ರಾಪುರಿಗೆ ಬಯಲು ಮಾಡ್ತೀನಿ. ನನ್ನ ಕೊಲ್ಲೋಕ್ ಪ್ರಯತ್ನ ಪಟ್ರಿ ಅಲ್ವಾ, ಅದನ್ನು ಹೇಳ್ತೀನಿ. ನೀವು ಮಾಡಿರೋ ಒಂದೊಂದು ಪಾಪನ ಊರವ್ರ ಮುಂದೆ ಬಿಚ್ಚಿಡ್ತೀನಿ. ಆಗ ಏನಾಗುತ್ತೆ ಗೊತ್ತಾ ವಿರೂಪಾಕ್ಷಿ ಶಾಸ್ತ್ರಿಗಳೇ? ನಿಮ್ಮ ಕಪಟದನ ಇಡೀ ಊರವ್ರಿಗೆ ಗೊತ್ತಾಗಿ ಅವ್ರ ಕಣ್ ಮುಂದೆ ನೀವೇನಾಗ್ತಾರೋ ಗೊತ್ತಾ ವಿರೂಪಾಕ್ಷಿ ಶಾಸ್ತ್ರಿಗಳೇ? ಗೊತ್ತಾದ್ರೆ ಅವರೇ ನಿಮ್ಮ ಮಾನನ ಕಳೀತಾರೆ, ಜನಿವಾರನ ಕಿತ್ತಾಕ್ತಾರೆ, ಅಮ್ಮನವ್ರ ಗರ್ಭಗುಡಿ ಪ್ರವೇಶ ನಿಷೇಧಿಸ್ತಾರೆ, ಜನರೇ ನಿಮ್ಮನ್ನ ಬಹಿಷ್ಕಾರ ಹಾಕ್ತಾರೆ. ನಾಳೆನೇ ಜನ ಸೇರಿಸ್ತೀನಿ, ಪಂಚಾಯತ್ಗೆ ಮಾಡ್ತೀನಿ, ಜನರೇ ನಿಮ್ಗೆ ಶಿಕ್ಷೆ ಕೊಡ್ತಾರೆ. ನಮಗ್ ಮಾಡಿದ ಅನ್ಯಾಯಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತೀರಾ. ನಾಳೆ 12 ಗಂಟೆಗೆ ನಿಮ್ಮ ಅಧಪತನ ಶುರು. ಕಾಯ್ತಾ ಇರಿ, ಕಾಯ್ತಾ ಇರಿ, ಕಾಯ್ತಾ ಇರಿ. ಬಂಗಾರಿ! ನೀವು ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ ಜನಿವಾರ ಕಿತ್ತಾಕ್ತೀನಿ.
ಹುಡುಗಾಟ ನಿಂದು? ಹೀಗೆ ಯಾರಾದ್ರೂ ಹೆದರ್ಸ್ತಾರ? ನೀನು ನನ್ನೇನು ಹೆದರ್ತಾ ಇಲ್ವಾ? ನಾನೇನು ಹೆದರ್ಸ್ದೆ ನಿನ್ನ? ದಿನ ನೀನು ಹೀಗೆ ಕೊರಗ್ತಾ ಇರೋದನ್ನ ಮರುಗ್ತಾ ಇರೋದನ್ನ ತಾಯಿ ಹೃದಯ ಗಮನಿಸಲ್ಲ ಅನ್ಕೊಂಡಿದೀಯ? ನಿನ್ನ ಈ ಸ್ಥಿತಿ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಕಣೋ. ನನಗೆಲ್ಲ ಗೊತ್ತಾಗತ್ತೆ, ಆದ್ರೆ ವಿಷಯ ಏನು ಅಂತ ಈ ತಡ್ಡಿ ತಲೆ ಹೊಳಿತಾ ಇಲ್ಲ ಕಣೋ. ಹೇಳೋ ಶೇಖರಿ, ನನ್ನಿಂದ ಮುಚ್ಚಿಡ್ಬೇಕೇನೋ? ಇದೆಲ್ಲ ಬಾಯಿ ಮಾತು ಕಣೋ ಶೇಖರಿ. ನಿನ್ನೊಳಗಿನ ದುಃಖಕ್ಕೆ ಈ ಬಾಯಿ ಮಾತು ಯಾವುದು ಸಮಾಧಾನ ಕೊಡಲ್ಲ ಕಣೋ. ಅದೇನೇ ಇದ್ರು ಹೇಳೋ, ನಿನ್ನ ಹೀಗೆ ನೋಡಕ್ಕಾಗಲ್ಲ ಕಣೋ. ಸಂಕಟ ಆಗುತ್ತೆ ಕಣೋ. ಓ, ನನಗೇನೂ ಆಗಿಲ್ಲ. ಎಷ್ಟು ಸರ್ತಿ ಹೇಳೋದು ನಿನಗೆ? ನಿನ್ನಷ್ಟಕ್ಕೆ ನೀನೇ ಏನೋ ಅನ್ಕೊಂಡು ಕೊರಗ್ತಾ ಇರ್ತೀಯ. ನನಗೆ ನಿನ್ನಿಂದಾಗ್ಲಿ ಮನೆಯವರಿಂದಾಗ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ, ಅರ್ಥ ಮಾಡ್ಕೋ. ಈ ಮಾತನ್ನ ನಂಬೋದಾ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇದೆ. ಮತ್ತ್ಯಾಕೆ ಒದ್ದಾಟ? ನನಗೇನೂ ಆಗಿಲ್ಲ, ಚೆನ್ನಾಗೇ ಇದ್ದೀನಿ, ಅರ್ಥ ಆಯ್ತಾ? ಕುರೂಪಿ ಬಂದರಕ್ಕೆ ನೀನು ಕ್ಷಯಿಸಿದ ಶಕ್ತಿ ನಿನ್ನ ಉದ್ದಟತನದ ಪರಿಣಾಮ. ಈ ವಿಷಯದಲ್ಲಿ ನಾನು ನಿನ್ಗೇನು ಸಹಾಯ ಮಾಡಲಾರೆ. ಯಾಕೆಂದ್ರೆ ಅಮ್ಮನವರು ನನಗೆ ಶ್ರೀಚಕ್ರ ಕೊಡೋ ಸೂಚನೆ ನೀಡಿತಾ ಇತ್ತು. ಶ್ರೀಚಕ್ರಕ್ಕೆ ನನಗೆ ಯಾರೂ ಪಾಲುದಾರರು ಬೇಕಾಗಿಲ್ಲ ಕಡ್ಕಿ, ಅದು ನನ್ನೊಬ್ಬನ ಸ್ವತ್ತು. ಶಕ್ತಿ ನಶಿಸಿದೆ ಅಲ್ವಾ? ಹೋಗು ಸಂಪಾದನೆ ಮಾಡಿಕೊ. ಅದ್ಬಿಟ್ಟು ಶ್ರೀಚಕ್ರದ ಆಸೆಗೆ ಏನಾದರೂ ಬಿದ್ಯೋ ನಿನ್ನ ಜೀವ ಉಳಿಯಲ್ಲ. ಹುಷಾರ್. ನಿನ್ನ ಶಕ್ತಿಗೆ ಈ ವಿರೂಪಾಕ್ಷನ ಮುಟ್ಟೋ ತಾಕತ್ತಿಲ್ವಾ? ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪೂರ್ವಾಮುಖಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ದುಷ್ಟ ಶಿಕ್ಷಕಂ ಶಿಷ್ಟ ರಕ್ಷಕಂ ಸುರಸುಪೂಜಿತಂ ಅಸುರಮರ್ದನಂ. ಹೋದ ಕೆಲಸ ಆಯ್ತಾ? ಅದನ್ನು ಕೇಳೋದಕ್ಕೆ ನೀನು ಯಾರು? ದೇವಸ್ಥಾನದಲ್ಲಿ ದೀಪ ಮಾರೋ ಹೆಂಗಸು ನೀನು. ನಿನ್ನ ಕೆಲಸ ನೀನು ನೋಡ್ಕೋ. ನಿನ್ನ ಮಾತಾಡ್ಸೋಣ ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಹೋದ ಕೆಲಸ ಏನಾಯ್ತು ಅಂತ. ದೀಪ ಮಾರೋ ಹೆಂಗಸೆ, ಆಗ್ಲೇ ನಿನ್ಗೆ ಎಚ್ಚರಿಸಿದ್ದೀನಿ. ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದ್ದೀನಿ. ಮತ್ತೆ ಮತ್ತೆ ನನಗೆ ಎದುರಾಗಿ ನಿಂತು ಮಾತಾಡೋ ದುಸ್ಸಾಹಸ ಮಾಡಬೇಡ. ಇಷ್ಟೊಂದು ವ್ಯಗ್ರನಾಗ್ಬೇಡ ಕಡಕಿ. ನಿನ್ನ ಪರಿಸ್ಥಿತಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತಿದೆ ನಿನಗೆ ನನ್ನ ಬಗ್ಗೆ? ಎಲ್ಲ ಗೊತ್ತಿದೆ ಖಡ್ಕಿ. ಯಾವುದೋ ಒಂದು ಕಾರಣಕ್ಕಾಗಿ ನೀನು ಕ್ಷುದ್ರ ಶಕ್ತಿ ಒಂದನ್ನ ಆವಾಹಿಸಿದ್ದೆ. ಆಮೇಲೆ ಅದು ನಿನ್ನ ವಿರುದ್ಧನೇ ನಿಲ್ತು ಅಂತ ನೀನದನ್ನ ಬಂಧಿಸ್ದೆ. ಅದರಿಂದ ನಿನ್ನ ಶಕ್ತಿ ಕ್ಷಯ ಆಯಿತು. ನೀನೀಗ ಹೊಸದಾಗಿ ಶಕ್ತಿ ಸಂಪಾದನೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಆ ದಾರಿಯಲ್ಲಿ ನಿನಗೆ ಸಾಕಷ್ಟು ಕಷ್ಟಗಳು ಬಂದಿರೋ ಕಾರಣಕ್ಕೆ ನೀನು ನಿನ್ನ ಗೆಳೆಯನ ಹತ್ರ ಸಹಾಯಕ್ಕಾಗಿ ಹೋಗಿದ್ದೆ. ಆದರೆ ನಿನ್ನ ಅವನು ಧಿಕ್ಕರಿಸ್ದ, ಮೋಸ ಮಾಡ್ದ, ನಿನ್ನ ನೋಡಿ ಗೇಲಿ ಮಾಡ್ಕೊಂಡು ನಕ್ಕ ಅಲ್ವಾ? ಹೌದು ಹೌದು ಹೌದು. ಹೇಗಿಷ್ಟು ಕರಾರುವಕ್ಕಾಗಿ ಹೇಳ್ತಾ ಇದೀಯಾ? ಯಾರು ನೀನು? ಮತ್ತದೇ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಕಡಕಿ. ನಾನು ಶ್ರೀಮತಿ. ಇಲ್ಲ, ಖಂಡಿತ ನೀನು ದೇವಸ್ಥಾನದಲ್ಲಿ ದೀಪ ಮಾರೋ ಸಾಮಾನ್ಯ ಹೆಂಗಸಲ್ಲ. ಖಂಡಿತ ನೀನು ಅತಿಶಯ ಶಕ್ತಿ ಸಂಪಾದಿಸಿರೋಳೆ ಇರಬೇಕು. ಖಂಡಿತ ಇಲ್ಲ ಕಾಲರುದ್ರ ಸಿದ್ದೇಶ್ವರ ಕಡಕಿ.
ನಾನು ಸಾಮಾನ್ಯರಲ್ಲಿ ಸಾಮಾನ್ಯಳು. ಮನುಷ್ಯರ್ಯಾರು ಸುಲಭಕ್ಕೆ ದೈವತ್ವಕ್ಕೆ ಏರಲ್ಲ ಖಡ್ಕಿ. ಅದಕ್ಕೆ ಅದರದ್ದೇ ಆದ ಕರ್ಮಫಲಗಳು ಇರತ್ತೆ ಖಡ್ಕಿ. ದೈವತ್ವಕ್ಕೆ ಸಮೀಪವಾಗಬೇಕಾದ್ರೆ ಮನುಷ್ಯ ಸದ್ಗುಣಗಳನ್ನು ರೂಢಿಸ್ಕೋಬೇಕು. ನಿನ್ನಿಂದ ಸಾಧ್ಯ ಇದೆ. ಮನುಷ್ಯನಿಂದ ಆಗದೇ ಇರೋ ಕೆಲಸ ಯಾವುದೂ ಇಲ್ಲ ಖಡ್ಕಿ. ಆದ್ರೆ ನಾನು ಸಾಮಾನ್ಯ ಮನುಷ್ಯನಲ್ಲ, ಶೂದ್ರ ಆರಾಧಕ, ವಾಮಾಚಾರಿ. ಕುರೂಪಿಯನ್ನ ಬಂಧಿಸುವ ಬರದಲ್ಲಿ ನೀನು ನಿನ್ನ ಎಲ್ಲ ಶಕ್ತಿಯನ್ನ ನಾಶ ಮಾಡ್ಕೊಂಡಿದ್ಯಾ ಖಡ್ಕಿ. ನೀನೀಗ ವಾಮಾಚಾರಿಯಲ್ಲ, ಸಾಮಾನ್ಯನು. ನಿನಗೆ ಇದೊಂದು ಅವಕಾಶ ಅಂತ ಭಾವಿಸಿ ಈ ಅವಕಾಶವನ್ನು ಸದ್ವಿನಿಯೋಗಗೊಳಿಸು. ಹೊಸ ಮನುಷ್ಯನಾಗಿ ಬಾಳು, ದೈವತ್ವಕ್ಕೆ ಏರು. ಆ ಗುಣಗಳು ನಿನ್ನಲ್ಲಿವೆ, ಅದನ್ನ ಕಂಡುಕೋ, ಸದ್ಗತಿ ಹೊಂದು. ಮಹಾದೇವಿ 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 ಮಹಾದೇವಿ. ಅಯ್ಯೋ, ದೀಪದ ಎಣ್ಣೆ ಖಾಲಿ ಆಗೋಗಿದೆಯಲ್ಲ, ಈಗೇನು ಮಾಡೋದು? ಪೂಜೆಗೆ ಬೇರೆ ಕೂತಿದ್ದೀನಿ, ದೀಪ ಹಚ್ಚದೆ ಪೂಜೆ ಮಾಡೋಕ್ಕಾಗಲ್ಲ. ಅಪ್ಪ ಅಪ್ಪ ಏನ್ ಮಗಳೇ? ಅಪ್ಪ, ದೀಪದ ಎಣ್ಣೆ ಮುಗ್ದೋಗಿದೆ. ನಾನು ಪೂಜೆ ಕೂತ್ಬಿಟ್ಟಿದ್ದೀನಿ ಮಡಿ ಉಟ್ಟು, ಹೇಳಕ್ಕಾಗಲ್ಲ ಮಧ್ಯದಲ್ಲೇ. ಒಂಚೂರು ತಂದ್ಕೊಡ್ತೀರಾ? ನೀನು ಅವಳಿಗೆ ಎಷ್ಟು ಪೂಜೆ ಮಾಡಿದ್ರು ಅಷ್ಟೇ ಮಗಳೇ. ಅವಳದು ಕಲ್ಲು ಹೃದಯ. ನಿನ್ನನ್ನು ಅಲ್ಪಾಯುಷಿಯಾಗಿ ಹುಟ್ಟಿಸ್ಬಿಟ್ಟಿದ್ದಾಳೆ. ನೀನು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಅವಳ ಹೃದಯ ಕರಗಲ್ಲ. ಅವಳನ್ನು ತಿರಸ್ಕರಿಸಿದ ಸುಂದರಿನೂ ನನ್ನಿಂದ ಕಿತ್ಕೊಂಡ್ಲು. ಈಗ ಅವಳನ್ನೇ ಮೆರೆಸ್ತಾ ಇರೋ ನಿನ್ನನ್ನು ನನ್ನಿಂದ ಕಿತ್ಕೋತಾ ಇದ್ದಾಳೆ. ಯಾಕೆ ಪೂಜೆ ಮಾಡ್ತೀಯ ಮಗಳೇ? ಅಪ್ಪ ಅಪ್ಪ, ಏನ್ ಯೋಚನೆ ಮಾಡ್ತಿದ್ದೀರಾ? ಎಣ್ಣೆ ತಂದ್ಕೊಡಿ ಎಂದೆ. ನೀನು ಎಷ್ಟೇ ಭಕ್ತಿ ತೋರಿಸಿದ್ರು, ಪೂಜೆ ಮಾಡ್ತಾ ಮಾಡ್ತಾ ಜೀವ ಸವಿಸಿದ್ರು, ಅಮ್ಮನವರು ಕೆಲವು ಸಾರ್ತಿ ಕುರುಡಿ ಆಗ್ಬಿಟ್ಟಿರ್ತಾರೆ. ಇದ್ದಿದ್ರಲ್ಲೇ ಪೂಜೆ ಮಾಡಿ ಮುಗಿಸಮ್ಮ. ಅಪ್ಪ ಅಪ್ಪ, ನನ್ನೇ ಅಪರಿಸಿ ಕೂಡಾಕಿ ನಮ್ಮನೆಗೆ ನಂದೇ ರೂಪದ ರಾಕ್ಷಸನ ಕಳಿಸ್ತೀರಾ? ಏನ್ ಅನ್ಕೊಂಡಿದ್ದೀರಾ ನೀವು? ನೀವು ಆಡಿದ ಆಟ ನಡೆದಿದ್ದ ದಾರಿನ? ನಮ್ಮಂತವ್ರಿಗೆ ಬೆಲೆನೇ ಇಲ್ವಾ? ಬಡವರು ಅಂದ್ರೆ ಕಾಲ್ ಕಸಕ್ ಸಮಾನ ನೋಡ್ತೀರಲ್ಲ ನೀವು. ಒಬ್ಬ ಮನುಷ್ಯ ನನ್ನ ಮತ್ತೆ ಜಾಜಿ ಜೀವ ತಿಂತಿದ್ದೀರಾ. ನಮ್ಮ ಮಗು ತಗೊಂಡು ಏನ್ ಸಾಧಿಸಕ್ ಹೊರಟಿದ್ದೀರಾ ನೀವು? ನಿಮ್ಮಂತ ಮಾಜಲ ಸನ್ಯಾಸಿಗಳನ್ನ ಅಟ್ಟಾಡ್ಸ್ಕೊಂಡು ಹೊಡಿಬೇಕು. ಅಮ್ಮನವ್ರ ಗರ್ಭಗುಡಿ ಪ್ರವೇಶ ನಿಷೇಧಿಸ್ತಾರೆ. ಜನರೇ ನಿಮ್ಮನ್ನ ಬಹಿಷ್ಕಾರ ಹಾಕ್ತಾರೆ. ನಾಳೆನೇ ಜನ ಸೇರಿಸ್ತೀನಿ, ಪಂಚಾಯತ್ಗೆ ಮಾಡ್ತೀನಿ. ಜನರೇ ನಿಮ್ಗೆ ಶಿಕ್ಷೆ ಕೊಡ್ತಾರೆ. ನೀವು ಮಾಡಿರೋ ತಪ್ಪಿಗೆ ಜನಗಳೇನು ಶಿಕ್ಷೆ ಕೊಡೋದು? ನಾನೇ ನಿಮ್ ಜನಿಮರ ಕಿತ್ತಾಕ್ತೀನಿ.